ಇದು ನೋಡಿ, ಇದು ಗ್ಯಾಲಕ್ಸಿ ಕೊಟ್ಟಿರ್ತೀವಿ, ಲಾಂಗ್ ಲೈಫ್ ಬರುತ್ತೆ. 240cc ಕ್ಲಾಕ್ ಕೊಡ್ತೀವಿ, 25 ಲೀಟರ್ ಕ್ಯಾನ್ ಬರುತ್ತೆ. ಇದು ಫುಡ್ ಗ್ರೇಡ್ ಕ್ಯಾನ್ ಬರುತ್ತೆ. ಇದು ನಿಮಗೆ ಹಸುಮೈಜ ಬ್ರಷ್ ಒಂದು ಇದಕ್ಕೆ ಎಕ್ಸ್ಟ್ರಾ ಆಡ್ ಅಪ್ ಮಾಡಿರ್ತೀವಿ. ಕ್ವಾಲಿಟಿ ತ್ರಿಬಲ್ ಕೊಟ್ಟಿರ್ತೀವಿ. ಫಸ್ಟ್ ಮೋನೋ ಬ್ಲಾಕ್ ಅಂತ ಬರುತ್ತೆ, ಜಸ್ಟ್ 15,350 ರೂಪಾಯಿಗೆ ರೈತರಿಗೆ ಡೈರೆಕ್ಟ್ ಕೊಡ್ತಾ ಇದೀವಿ ನಾವು. ಈಗ ಹೊರಗಡೆ ಏನ್ ತಗೋತಾ ಇದೀರಾ ಅದೇ ರೇಟಲ್ಲಿ 2,500-3,000 ಕಮ್ಮಿ ಕೊಟ್ಬಿಟ್ಟು ಕ್ವಾಲಿಟಿ ಕೊಟ್ಟು ಗ್ಯಾರಂಟಿ ವ್ಯಾರಂಟಿ ಕೊಟ್ಟು ಅದಕ್ಕೆ ಎಕ್ಸ್ಟ್ರಾ ಉಪಕರಣ ಐಟಮ್ಗಳನ್ನ ಕೊಡ್ತಾ ಹೋಗ್ತಾ ಇದೀವಿ. 1 HP ಮ್ಯಾರಥಾನ್ ಮೋಟ್ರು 100% ಕಾಪರ್ ವೆಂಡಿಂಗ್ ಕೊಡ್ತೀವಿ. ಒಂದು ಟರ್ಬೋ ಗನ್ ಅಂತ ಕೊಡ್ತೀವಿ, ಒರಿಜನ್ ಕಂಪ್ನಿದು. ನಿಮಗೆ 90 ಅಡಿ ಪೈಪ್ ಕೊಡ್ತೀವಿ. ಆಂಟಿ ಕಿಕ್ ಬಾರ್ ಅಂತ ಕೊಡ್ತೀವಿ. 2.5 ಲೀಟರ್ಸ್ ಫೀಡಿಂಗ್ ಬಾಟ್ಲು ಕೊಡ್ತೀವಿ. ಫುಲ್ ಸೆಟ್ಗೆ ಇನ್ಕ್ಲೂಡಿಂಗ್ ಇರುತ್ತೆ. ಇದಕ್ಕೆ ಯಾವುದೇ ಎಷ್ಟೇ ರೀತಿ ಚಾರ್ಜಸ್ ತೊಗೊಳಲ್ಲ ನಾವು. 100 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಫ್ರೀ ಡೆಲಿವರಿ ಕೊಡ್ತೀವಿ. ನಮ್ಮ ಕಡೆಯಿಂದ 35,000 ರೂಪಾಯಿಗೆ ಕೊಡ್ತಾ ಹೋಗ್ತೀವಿ. ಏನೇ ಅದನ್ನು ಗ್ಯಾರಂಟಿ ಪೀರಿಯಡ್ ಅಲ್ಲಿ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀವಿ. ಇದೇ ಮಿಷಿನ್ ನಿಮಗೆ ಹೊರಗಡೆ 37,000 ರೂಪಾಯಿ ಮಾರುತ್ತವ್ರೆ. ನಾನು ಬರೀ 32,500 ರೂಪಾಯಿಗೆ ಫ್ರೀ ಡೆಲಿವರಿ ಕೊಡ್ತೀನಿ. ಇಡೀ ಕರ್ನಾಟಕದಲ್ಲಿ ನಾವೇನೆ ಫಸ್ಟ್ ಲಾಂಚ್ ಮಾಡ್ತಾ ಇದೀವಿ ಮಿಷಿನ್. ಬೇರೆ ಎಲ್ಲೂ ಮಿಷಿನ್ ಬಂದಿಲ್ಲ. ಇದು ಬಂದ್ಬಿಟ್ಟು ಒಂದು 35ರಿಂದ 50 ಹಸು ಗಂಟನು ಆರಾಮಾಗಿ ಮೇಂಟೈನ್ ಆಗುತ್ತೆ. ಹಾಸನ ಡಿಸ್ಟಿಕ್ಕು ಅರಸೀಕೆರೆ ತಾಲೂಕು ಗಂಡ್ಸಿ ಹ್ಯಾಂಡ್ ಪೋಸ್ಟ್ ಅಂತ. ಸರ್ ನಮಸ್ಕಾರ, ನಮ್ಮ ಹೆಸರು ಪೃಥ್ವಿ ಅಂತ ಹೇಳ್ಬಿಟ್ಟು. ನಮ್ಮದು ಶಾಪ್ ಬಂದ್ಬಿಟ್ಟು ಹೈನುಗಾರಿಕೆ ಹಾಗೂ ತೋಟಗಾರಿಕೆ ಸಂಬಂಧಪಟ್ಟಂತೆ ಉಪಕರಣಗಳು ಸಿಗ್ತವೆ ನಮ್ಮ ಹತ್ರ. ನಮ್ಮ ಶಾಪಲ್ಲಿ ಎಲ್ಲಿ ಬರುತ್ತೆ ಅಂತ ಲೊಕೇಟ್ ಆದರೆ ನಿಮಗೆ ಹಾಸನ ಡಿಸ್ಟಿಕ್ಕು ಅರಸೀಕೆರೆ ತಾಲೂಕು ಗಂಡ್ಸಿ ಹ್ಯಾಂಡ್ ಪೋಸ್ಟ್ ಅಂತ ಟಿಪ್ಟೂರ್ ರಸ್ತೆಯಲ್ಲಿ ಸರ್ಕಲಿಂದ 100 ಮೀಟ್ರ್ ನಮ್ಮ ಶಾಪು ಲೊಕೇಟ್ ಆಗುತ್ತೆ. ಫಸ್ಟು ನಮ್ಮ ಹತ್ರ ಏನೇನು ಬೇಸಿಕ್ ಮಾಡಲ್ ಸಿಗ್ತವೆ, ಅದರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದಾದರೆ ನಾವು ಅದನ್ನು ಪರಿಚಯ ಮಾಡ್ಕೊಳ್ತಾ ಹೋಗ್ತೀವಿ. ಫಸ್ಟು ಸರ್ ಮಿಲ್ಕಿ ಮಿಷಿನ್. ಅತಿ ಹೆಚ್ಚು ರೈತರಿಗೆ ನಮಗೆ ಬೇಕಾಗಿರೋಂಥ ಮಿಷಿನ್ ಅಂದರೆ ನಮಗೆ ಮಿಲ್ಕಿ ಮಿಷಿನ್ನೇ. ಅದರಲ್ಲಿ ಯಾವ್ಯಾವ ಮಾಡಲ್ ಸಿಗ್ತವೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ಮೋನೋ ಬ್ಲಾಕ್ ಅಂತ ಬರುತ್ತೆ. ಮೋನೋ ಬ್ಲಾಕಲ್ಲಿ ನಿಮಗೆ 200 LPM ಪಂಪ್ ಬರುತ್ತೆ. ನಿಮಗೆ 3 HP ಮೋಟ್ರ್ ಬರುತ್ತೆ. ಅದು ಬಂದ್ಬಿಟ್ಟು ನಮ್ಮ ಹತ್ರ ನೀವು ಹೊರಗಡೆ ಈಗ ಏನು ಕೇಳ್ತೀರಾ, ಈ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅಂದರೆ ಇದೇ ಮಿಷಿನು ನಿಮಗೆ 19,000 ರೂಪಾಯಿಗೆ ಸಿಗ್ತಿದೆ. ಈಗ ರೈತರು ನಾವೇ ಹೋಗ್ಬಿಟ್ಟು ಮೋಸ ಹೋಗ್ತಿದ್ದೀವಿ. ಡೈರೆಕ್ಟು ನಾವೇ ಹೋಗ್ಬಿಟ್ಟು ಅಂಗಡಿಗಳಿಗೆ ಹೋಗಿ ಮೋಸ ಹೋಗ್ತಿದ್ದೀವಿ. ಅದ್ರ ರೇಟ್ ಗೊತ್ತಿರಲ್ಲ ನಮಗೆ, ಅದ್ರ ಬಗ್ಗೆ ಗೊತ್ತಿರಲ್ಲ, ಏನೂ ಇರಲ್ಲ. ಹೋಗಿ ಟಕ್ಕನಾಗಿ ನಾವು ಗುಂಡಿ ಬೀಳ್ತಿದ್ದೀವಿ. ಅದರಿಂದಾಗಿ ಇದು ಆ್ಯಕ್ಚುಲಿ ಪ್ರೈಸ್ ಬಂದ್ಬಿಟ್ಟು ನಮ್ಮ ಹತ್ರ ಜಸ್ಟು 15,350 ರೂಪಾಯಿಗೆ ರೈತರಿಗೆ ಡೈರೆಕ್ಟ್ ಕೊಡ್ತಾ ಇದ್ದೀವಿ ನಾವು. ಡೈರೆಕ್ಟ್ ಡೀಲರ್ ರೇಟಲ್ಲೇ ನಾವು ಕಸ್ಟಮರಿಗೆ ಕೊಡ್ತಾ ಹೋಗ್ತಾಯಿದ್ದೀವಿ. ಇದೇ ಮಿಷಿನ್ ನೀವು ಹೊರಗಡೆ ಕೇಳ್ತೀನಿ ಅನ್ನೋದಾದರೆ 19,000 ರೂಪಾಯಿ ಕಮ್ಮಿ ಯಾರೂ ಕೊಡಲ್ಲ. ಇದು ನಾವು 15,350 ರೂಪಾಯಿಗೆ ಡೈರೆಕ್ಟು ಕಸ್ಟಮರ್ಗೆ ಕೊಡ್ತಾಯಿದ್ದೀವಿ. ಇದರಲ್ಲಿ ಏನೇನು ಫ್ಯೂಚರ್ ಅಂದರೆ ನಿಮಗೆ 25 ಲೀಟ್ರ್ ಕ್ಯಾನು ವಿತ್ತು ನಿಮಗೆ ಇಂಜಿನಲ್ಲಿ ನಿಮಗೆ ಫಿಲ್ಟ್ರು ಬರುತ್ತೆ. ವಿತ್ತು ನಿಮಗೆ 3 HP ಮೋಟ್ರ್ ಬರುತ್ತೆ. 200 LPM ಪಂಪ್ ಬರುತ್ತೆ. ನಿಮಗೆ ಕ್ಯಾನಲ್ಲೂ ಸಮೇತ ನಾವು ಲೈನರ್ಗಳ್ನ ಗ್ಯಾಲಕ್ಸಿ ಯೂಸ್ ಮಾಡ್ತೀವಿ. ಈಗ ಮೆಲಾಸ್ಟ್ರಿ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಬ್ರ್ಯಾಂಡ್ ಟೈಪಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಅದ್ರ ಬಗ್ಗೆ ನಿಮಗೆ ಏನು ಗೊತ್ತಿರಲ್ಲ. ಈಗ 100ರಲ್ಲಿ ಒಂದು 20% ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಇನ್ನು 80% ಬಗ್ಗೆ 80% ಜನಕ್ಕೆ ಅದು ಗೊತ್ತಿರಲ್ಲ. ಅದರಿಂದಾಗಿ ಹೇಳ್ತಿದ್ದೀನಿ, ಯಾವುದೇ ರೀತಿ ಮೆಲಾಸ್ಟ್ರಿ ಆಗಿರ್ಬೋದು ಯಾವುದೋ ಒಂದು ಬ್ರ್ಯಾಂಡ್ ಅಂತ ಏನಿರಲ್ಲ. ಅದ್ರ ಮೇಲೆ ಹೆಸರು ಬಂತು ಒಂದು ಅಡಿಕೆ ಅದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗೋಲ್ಲ. ಯಾಕಂದರೆ ಅದು ನಾವು ಮನೆಗೆ ತಂದು ಉಪಯೋಗಿಸಿದ ಮೇಲೆ ಅದ್ರ ಬಗ್ಗೆ ಗೊತ್ತಾಗೋದು ನಿಮಗೆ. ಅದು ನಿಮ್ಗೆ ಏನಾಗುತ್ತೆ ಅನ್ನೋದಾದರೆ ಗ್ಯಾಲಕ್ಸಿ ಸ್ವಲ್ಪ ಕ್ವಾಂಟಿಟಿ ಇರುತ್ತೆ, ಕ್ವಾಲಿಟಿ ಇರುತ್ತೆ. ಅದೇ ರೀತಿಯಲ್ಲಿ ನೀವು ಮೆಲಾಸ್ಟ್ರಿ ನೋಡೋದಾದರೆ ನೀವು ಹೊರಗಡೆ ಏನು ತೊಗೊಳ್ತೀರಾ ಅದಕ್ಕಿಂತ ನಾವು ಅತಿ ಹೆಚ್ಚು ಕಮ್ಮಿಗೆ ಕೊಡ್ತೀವಿ. ನೀವು ಎಲ್ಲ ಕಡೆ ವಿಚಾರಿಸ್ಕೊಂಡು ಬಂದರೂ ನಮ್ಮ ಹತ್ರ ಅತಿ ಹೆಚ್ಚು ಕಮ್ಮಿಗೆ ಸಿಗುತ್ತೆ ಎಲ್ಲ ಪ್ರೈಸು. ಬ್ರಷ್ ಕಟರ್ಸ್ ಆಗಿರ್ಬೋದು, ಪವರ್ ವಿಡರ್ ಆಗಿರ್ಬೋದು, ಕೌ ಮ್ಯಾಟ್ ಆಗಿರ್ಬೋದು, ಚಾಫ್ ಕಟರ್ ಆಗಿರ್ಬೋದು, ಮಿಲ್ಕಿ ಮಿಷಿನ್ ಆಗಿರ್ಬೋದು, ಹಾಗೆ ಹೈನುಗಾರಿಕೆ ತೋಟಗಾರಿಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಉಪಕರಣಗಳು ನಮ್ಮ ಹತ್ರ ದೊರೀತವೆ. ಸರ್, ಈಗ ತುಂಬ ಕಡೆ ಎಲ್ಲ ಮಿಲ್ಕಿಂಗ್ ಮಿಷಿನ್ಸ್ ಎಲ್ಲ ಇದೆ. ಈಗ ನಿಮ್ಮ ಹತ್ರನೇ ತೊಗೋಬೇಕು ಅಂತಂದರೆ ಏನು ವಿಶೇಷತೆ ಇದೆ ನಿಮ್ಮಲ್ಲಿ? ಸರ್, ವಿಶೇಷತೆಗಿಂತ ಅದರಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ. ಕ್ವಾಲಿಟಿ ಮೇಂಟೈನ್ ಮಾಡಿ ಎಕ್ಸ್ಟ್ರಾ ಅದಕ್ಕೆ ಆ್ಯಡಪ್ ಮಾಡಿದ್ದೀವಿ. ನೀವು ಹೊರಗಡೆ ಏನು ತೊಗೋತಾ ಇದ್ದೀರಾ ಅದೇ ರೇಟಲ್ಲಿ 2,500-3,000 ಕಮ್ಮಿ ಕೊಟ್ಬಿಟ್ಟು ಕ್ವಾಲಿಟಿ ಕೊಟ್ಟು ಗ್ಯಾರಂಟಿ ವ್ಯಾರಂಟಿ ಕೊಟ್ಟು ಅದಕ್ಕೆ ಎಕ್ಸ್ಟ್ರಾ ಉಪಕರಣ ಐಟಮ್ಗಳನ್ನ ಕೊಡ್ತಾ ಹೋಗ್ತಾಯಿದ್ದೀವಿ. ಅದರಲ್ಲಿ ಏನೇನು ಕೊಡ್ತಾ ಹೋಗ್ತಾಯಿದ್ದೀವಿ ಅಂದರೆ ಇದು ನೋಡಿ ಸರ್, 15,350 ರೂಪಾಯಿ. ಇದು ನಿಮಗೆ 200 LPM ಪಂಪು, ನಿಮಗೆ 3 HP ಮೋಟ್ರ್ ಬರುತ್ತೆ. ಇದಕ್ಕೆ ಏನೇನು ಬರುತ್ತೆ ಅಂತ ಹೋದರೆ ನಿಮಗೆ 25 ಅಡಿ ಏರ್ ಪೈಪ್ ಬರುತ್ತೆ, 5 ಅಡಿ ಮಿಲ್ಕ್ ಪೈಪ್ ಬರುತ್ತೆ. ವಿತ್ತು ನಿಮಗೆ ಒಂದು ಏರ್ ಫಿಲ್ಟ್ರ್ ಕೊಡ್ತೀವಿ. ಅದ್ರ ಜೊತೆಗೆ ನಿಮಗೆ 25 ಲೀಟ್ರ್ ಫುಡ್ ಗ್ರೇಡ್ ಕ್ಯಾನ್ ಬರುತ್ತೆ. ನಾನು ಆಗಲೇ ಹೇಳ್ತಿದ್ದಂಗೆ ಮೆಲಾಸ್ಟ್ರಿ ಕಂಪ್ನಿ ಅದನ್ನೇ ಒಂದು ಬ್ರ್ಯಾಂಡ್ ಥರ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ನಮ್ಮ ಮನಸ್ಸಲ್ಲೂ ಅದೇ ಕೂತ್ಬಿಟ್ಟಿದೆ, ಹೌದಲ್ವಾ? ನಾನು ಹೇಳ್ತಾ ಹೋಗ್ತೀನಿ ನೋಡಿ, ಯಾವುದೇ ರೀತಿ ಬ್ರ್ಯಾಂಡೆಡ್ ಅಂತ ಇರಲ್ಲ.
ನಿಮಗೆ ಗ್ಯಾಲಕ್ಸಿನೂ ನಿಮಗೆ ಅದು ಏನಿರುತ್ತೆ ಅಂದರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಇದು ಗ್ಯಾಲಕ್ಸಿ ಕೊಟ್ಟಿರ್ತೀವಿ. ಇದು ಯಾಕೆ ಕೊಟ್ಟಿರ್ತೀವಿ ಅಂದರೆ ಸ್ವಲ್ಪ ಥಿಕ್ನೆಸ್ಸಲ್ಲಿ ಬಂದಿರುತ್ತೆ, ಲಾಂಗ್ ಲೈಫ್ ಬರುತ್ತೆ. ಈಗ ಮೆಲಾಸ್ಟೇ ಇದ್ದರೆ ನೀವು ಯೂಸ್ ಮಾಡೋರ್ಗೆ, ನಿಮಗೆ ತಗೊಳ್ಳೋರ್ಗಿಂತ ಅದು ಯೂಸ್ ಮಾಡಿರ್ತಾರಲ್ಲ ಅವ್ರಿಗೇನೆ ಅದು ಅನುಭವ ತುಂಬ ಇರುತ್ತೆ. ಅವಾಗ ಗೊತ್ತಾಗುತ್ತೆ ನಿಮಗೆ ತಗೊಂಡು ಹೋದ್ಮೇಲೆ. ಸರ್ ಇದು ಫುಡ್ ಗ್ರೇಡ್ ಕ್ಯಾನ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ 240 cc ಕ್ಲಾಕ್ ಕೊಡ್ತೀವಿ. ಇದರಲ್ಲಿ ನಿಮಗೆ ಮೆಲಾಸ್ಟಿಕ್ ಕೊಡೋದಾರೆ ಕ್ಲಾಸನ್ನು ನೋಡ್ಬೋದು. ನಿಮಗೆ 170 180 ಆ ಟೈಪಲ್ಲೆಲ್ಲ ಕೊಟ್ಬಿಡ್ತಾರೆ. ಸ್ವಲ್ಪ ಥಿಕ್ನೆಸ್ ಕಮ್ಮಿ ಇರ್ತವೆ. ಸರ್ 3 ದಿವಸಕ್ಕೆ ಹೋಯ್ತು 4 ದಿವಸಕ್ಕೆ ಹೋಯ್ತು ಅಂತ ವಾಪಸ್ ತೊಗೊಂಬರ್ತಾರೆ. ಆ ಥರ ಎಲ್ಲ ನಮ್ಮ ಹತ್ರ ಸೀನ್ ಇರಲ್ಲ. ಯಾಕಂದರೆ ನಾವು ಬೇಕಾದ್ರೆ ಇಸ್ಕೊಳ್ತೀವಿ 500,000 ಕೇಳ್ಬಿಟ್ಟು ಇಸ್ಕೊಳ್ತೀವಿ. ನಮಗೆ ನಿಮ್ಗೆ 500,000 ಮತ್ತೆ ಎಕ್ಸ್ಟ್ರಾ ಖರ್ಚು ಮಾಡಬೇಕು ಅಂತ ನಾವು ಯಾವುದೇ ರೀತಿ ಮಾಡೋಕ್ಕೆ ಹೋಗಲ್ಲ. ಈಗ ಅದೇ ನೋಡ್ದಂಗೆ ಫುಡ್ ಗ್ರೇಡ್ ಕ್ಯಾನ್ ಬೇಡ, ನಮಗೆ ನಾರ್ಮಲ್ ಸೆಟ್ ಕ್ಯಾನ್ ಬೇಕು ಅನ್ನೋದಾರೆ ಇದೇ ರೇಟಲ್ಲಿ ಏನು ಕೊಟ್ಟಿರ್ತೀವಿ ಎಲ್ಲ ಮಿಷಿನ್ಗೂ ನಿಮಗೆ 500 ರೂಪಾಯಿ ಮತ್ತೆ ಡಿಸ್ಕೌಂಟ್ ಕೊಡ್ತೀವಿ. ಅದೇ ರೇಟಲ್ಲಿ ಸರ್ 25 ಲೀಟ್ರ್ 25 ಲೀಟರ್ ಕ್ಯಾನ್ ಬರುತ್ತೆ. ಇದು ಫುಡ್ ಗ್ರೇಡ್ ಕ್ಯಾನ್ ಬರುತ್ತೆ. ಇತ್ತು ಅದೇ ನಿಮಗೆ 2 ಬ್ರಷ್ ಕೊಡ್ತೀವಿ. ಬ್ರಷ್ ಇದು ನಾರ್ಮಲ್ ಎಲ್ಲರೂ ಕೊಡ್ತಾರೆ. ಇದು ನಿಮಗೆ ಹಸುಮೈಜ ಬ್ರಷ್ ಒಂದು, ಇದಕ್ಕೆ ಎಕ್ಸ್ಟ್ರಾ ಆ್ಯಡಪ್ ಮಾಡಿರ್ತೀವಿ. ಚಾರ್ಜಸ್ ಎಲ್ಲ ಅದರಲ್ಲಿ ಇನ್ಕ್ಲೂಡಿಂಗ್ ಇರುತ್ತೆ. ಯಾವುದು ಎಕ್ಸ್ಟ್ರಾ ಚಾರ್ಜಸ್ ಯಾವುದೂ ಇರೋಲ್ಲ. ಇಷ್ಟು ನಿಮಗೆ ಎಲ್ಲ ಸೆಟ್ ಸೇರಿಬಿಟ್ಟು 15,350 ರೂಪಾಯಿ ಆಗುತ್ತೆ ಮೋನೋ ಬ್ಲಾಕಲ್ಲಿ ನೋಡೋದಾದರೆ. ಇನ್ನು ಅದೇ ಥರ ಬೇರೆ ಬೇರೆ ರೀತಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸರ್ ಈಗ ಮಾರ್ಕೆಟ್ಗೂ ಮತ್ತು ನಿಮಗೆ ಬೆಲೆ ಕಮ್ಮಿ ಇದೆ ಅಂತ ಹೇಳಿದ್ರಿ. ಈಗ ಅಲ್ಲಿಗೂ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಸರ್? ಕ್ವಾಲಿಟಿ ಕ್ವಾಂಟಿಟಿಲಿ ಯಾವುದೇ ರೀತಿ ನಾವು ಕಾಂಪ್ರಮೈಸ್ ಆಗೋಕ್ಕೆ ಹೋಗಲ್ಲ. ನಾವು ಕ್ವಾಂಟಿಟಿ ಯಾವ ರೀತಿ ತೊಗೊಳ್ತೀವಿ ಅದೇ ರೀತಿ ಕ್ವಾಲಿಟಿ ತ್ರಿಬಲ್ ಕೊಟ್ಟಿರ್ತೀವಿ. ಆಯಿತಾ? ನಿಮಗೆ ಸೇಮ್ 1 ಇಯರ್ ವ್ಯಾರಂಟಿ ಕೊಡ್ತೀವಿ ಎಲ್ಲದಕ್ಕೂ. ನಿಮಗೆ ಹೊರಗಡೆ ಏನು ತೊಗೊಳ್ತೀರ ಅದಕ್ಕಿಂತ 6 ಮಂತ್ ವ್ಯಾರಂಟಿ ಜಾಸ್ತಿ ಕೊಡ್ತೀವಿ. ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗೋಲ್ಲ. ಅದೇ ಆವಾಗಲೇ ಹೇಳ್ದಂಗೆ ಕೇಳ್ಬಿಟ್ಟು ಬೇಕಾದ್ರೆ 500 ರೂಪಾಯಿ ಜಾಸ್ತಿ ಇಸ್ಕೊಳ್ಳೋಣ, ಕ್ವಾಲಿಟಿ ಕಮ್ಮಿ ಕೊಡೋದು ಬೇಡ ಅಂತ ನಾವು ಪ್ಲ್ಯಾನಿಂಗಲ್ಲಿ ಇರ್ತೀವಿ. ಇಲ್ಲ ಸರ್ ನನಗೆ ಕ್ವಾಲಿಟಿ ಇರಬೇಕು, ನಮಗೆ ಅಮೌಂಟು ಕಮ್ಮಿ ಬೇಕು ಅಂದರೆ ಒಂದು ಕ್ವಾಲಿಟಿ ಕೊಡ್ತೀವಿ. ಇಲ್ಲ ಸರ್ ಮಾಮೂಲಿ ನಾರ್ಮಲ್ ಕ್ವಾಲಿಟಿ ಕೊಡಿ ಅಂದರೆ ನಿಮಗೆ ನಾರ್ಮಲ್ ಕ್ವಾಲಿಟಿನೂ ಕೊಡ್ತೀವಿ. ಯಾಕಂದರೆ 2 ಥರನೂ ತೋರಿಸ್ತೀವಿ ನಾವು. ಓಕೆ. ಈಗ ಸರ್ವಿಸು ಮೇಂಟೆನೆನ್ಸ್ ವಿಚಾರಕ್ಕೆ ಬರೋದು ಸರ್ವಿಸು ಮೇಂಟೆನೆನ್ಸು ಅಂದರೆ ಸರ್ ನಿಮಗೆ ಗ್ಯಾರಂಟಿ ವ್ಯಾರಂಟಿಲಿ ನಿಮಗೆ ಗ್ಯಾರಂಟಿ ಪೀರಿಯಡಲ್ಲಿ ಏನಾರು ಹೋಯ್ತು ಅಂದರೆ ಇಮಿಡಿಯೇಟ್ಲಿ ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. ಈಗ ರಿಪೇರಿ ಮಾಡಿಸ್ಕೊಡ್ತೀವಿ, 2 ದಿವಸ ಟೈಮ್ ತೊಗೊಳ್ತೀವಿ, 3 ದಿವಸ ಟೈಮ್ ತೊಗೊಳ್ತೀವಿ ಅಂತ ಯಾವುದೇ ರೀತಿ ನಮ್ಮದು ಸೀನ್ಗಳು ಕ್ರಿಯೇಟ್ ಮಾಡೋಕ್ಕೆ ಹೋಗಲ್ಲ. ಗ್ಯಾರಂಟಿ ಪೀರಿಯಡಲ್ಲಿ ಏನೇ ಇದ್ರೂ ರಿಪೇರಿ ಮಾಡಿಸ್ಕೊಡ್ತೀವಿ. ಇಲ್ಲ ತುಂಬ ದೂರ ನಮಗೆ ತಗೊಂಡೋಗಿರ್ತಾರೆ ನಮ್ಮ ಕಸ್ಟಮರ್ಗಳು, ಅವರಿಗೆಲ್ಲ ನಮಗೆ ಯಾವ ರೀತಿ ಸರ್ವಿಸ್ ಕೊಡಬೇಕು ಅನ್ನೋದಾದರೆ ನಿಮಗೆ ಅಲ್ಲಿ ಹತ್ರದಲ್ಲಿರೋ ನಿಮಗೆ ಮೆಕ್ಯಾನಿಕ್ನ ನಿಮಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ತೀವಿ. ಇಲ್ಲ ಸಾಧ್ಯವಾದರೆ ನಾವೇ ಬಂದು ನಿಮಗೆ ಅಲ್ಲಿ ನಿಮ್ಮದೇನಿದೆ ಅದು ಕೆಲಸ ಮುಗಿಸ್ಕೊಟ್ಬಿಟ್ಟು ಬರ್ತೀವಿ ಸರ್. ಸರ್ ಇವಾಗ ಚಿಕ್ಕ ಶೆಡ್ಡಿಗೆ ಮತ್ತು ಚಿಕ್ಕ ಮಿಲ್ಕಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಟ್ರಿ. ಇವಾಗ ದೊಡ್ಡ ಶೆಡ್ಡಿಗೆ ದೊಡ್ಡ ಮಿಲ್ಕಿಂಗ್ ಮಿಷಿನ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ಹಾಂ ಸರ್, ಈಗ ಮೇಯ್ನು ಜಾಸ್ತಿ ಅತಿ ಹೆಚ್ಚು ಸೇಲ್ ಆಗೋದು ಅಂದರೆ ನಮ್ಮ ಹತ್ರ 3-in-1 ಮಿಷಿನ್ ಅಂತೀವಿ. 3-in-1 ಮಿಷಿನ್ ಅಂದರೆ ಏನಂತೀವಿ ಅಂದರೆ ಅದಕ್ಕೆ ಮೋಟ್ರು ಪಂಪು ಬಂದಿರುತ್ತೆ, ಕ್ಯಾನ್ ಬಂದಿರುತ್ತೆ, ಪೈಪ್ ಬಂದಿರುತ್ತೆ. ಅದಕ್ಕೆ ನನಗೆ ಕರೆಂಟ್ ಇಲ್ಲ ಅಂದರೆ ನಾನು ಜನ್ರೇಟ್ರಲ್ಲೂ ಉಪಯೋಗಿಸ್ಕೋಬೇಕಾಗುತ್ತೆ. ಯಾಕಂದರೆ ಈಗೆಲ್ಲ ಸಾಮಾನ್ಯವಾಗಿ ಹೊರಗಡೆ ಎಲ್ಲ ಕರೆಂಟ್ ಹೋದರೆ 2 ದಿವಸ 3 ದಿವಸ ಬರೋದೇ ಇಲ್ಲ. ಅದಕ್ಕೋಸ್ಕರ ನಾವು ಜನ್ರೇಟ್ರು ಇತ್ತು ನಮಗೆ ಅದು ವಾಟ್ರ್ ವಾಶ್ ಸಮೇತ ಕೊಟ್ಟಿರ್ತೀವಿ. ಇದನ್ನು 22 HP ಅಂತ ಕರಿತೀವಿ. ವಾಟ್ರ್ ವಾಶ್ ಸಮೇತ ಕೊಟ್ಟಿರ್ತೀವಿ. ಇದೇನಕ್ಕೆ ಅಂದರೆ 3-in-1 ಅಂದರೆ ಕರೆಂಟ್ ಇದ್ದಾಗ ಕರೆಂಟು, ಕರೆಂಟ್ ಇಲ್ಲ ಅಂದರೆ ಜನ್ರೇಟ್ರು ಇತ್ತು ನಮಗೆ ಪ್ರೆಷರ್ ವಾಷರು 3 ಉಪಯೋಗಿಸ್ಕೋಬೋದು. ಇದರಲ್ಲಿ 2 ಟೈಪ್ಸ್ ಆಫ್ ಮಾಡಲ್ ಬರ್ತವೆ. ಜನ ಎಲ್ಲಿ ಯಾಮಾರ್ತಿದ್ದಾರೆ ಅಂದರೆ ನಾನು ಹೇಳ್ತೀನಿ ನೋಡಿ. ಫಸ್ಟು ನಿಮಗೆ ಇದರಲ್ಲಿ ಈ ಮಾಡಲು ಬಂದ್ಬಿಟ್ಟು ನಿಮಗೆ ಕ್ವಾಲಿಟಿ ವೈಸ್ ನೋಡ್ತೀನಿ ಅಂದರೆ ತುಂಬ ಲಾಂಗ್ ಲೈಫ್ ಬೇಕು ಅಂದರೆ ಈ ಸಿಸ್ಟಮಲ್ಲಿ ತೊಗೊಬೇಕಾಗುತ್ತೆ. ಈ ಸಿಸ್ಟಮಲ್ಲಿ ಏನೇನು ಬರ್ತವೆ ಅಂದರೆ 1 HP ಮ್ಯಾರಥಾನ್ ಮೋಟ್ರು 100% ಕಾಪರ್ ವೆಂಡಿಂಗ್ ಕೊಡ್ತೀವಿ ನಮ್ಮ ಕಂಪ್ನಿ ಕಡೆಯಿಂದ. 100% ಕಾಪರ್ ವೆಂಡಿಂಗು ಇತ್ತು. ಅದಕ್ಕೆ 350 LPM ಪಂಪ್ ಕೊಡ್ತೀವಿ. ಪಂಪ್ಗೆ ನಿಮಗೆ ಏರ್ ಫಿಲ್ಟ್ರ್ ಕೊಡ್ತೀವಿ. ಕಸ ಕಡ್ಡಿ ಏನೇ ಹೋದ್ರೂ ಮಿಷಿನ್ ಒಳಗೆ ಹೋಗದೇ ಇರ್ತೀವಿ. ಇತ್ತು ಅದಕ್ಕೆ 7.5 HP ಜನ್ರೇಟ್ರ್ ಕೊಡ್ತೀವಿ. ನಿಮಗೆ ಐಡ್ಲಲ್ಲೇ ಓಡಲಿ ಅನ್ನೋ ರೀತಿಲಿ 7.5 HP ಪೆಟ್ರೋಲ್ ಇಂಜಿನ್ ಕೊಡ್ತೀವಿ. ಮತ್ತು ನಿಮಗೆ 22 ಐ ಪ್ರೆಷರ್ ವಾಷರು ನಿಮಗೆ ಒರಿಜಿನ್ ಕಂಪ್ನಿದು ಒಂದು ಪ್ರೆಷರ್ ವಾಷರ್ ಕೊಡ್ತೀವಿ. ಆ ಪ್ರೆಷರ್ ವಾಷರ್ಗೆ ನಿಮಗೆ ಒಂದು ಟರ್ಬೋ ಗನ್ ಅಂತ ಕೊಡ್ತೀವಿ. ನೀವು ಇದರಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಇರುತ್ತೆ. ಈ ಗನ್ನಲ್ಲಿ ನೋಡ್ಬೋದು ನೀವು, ಇಲ್ಲೇ ನಿಮ್ಗೆ ಅಡ್ಜಸ್ಟ್ಮೆಂಟಿಂಗು ಕೆಲವು ಕಡೆ ನೋಡ್ಬೇಕು, ಹಿಂಗೆ ಹಿಡ್ಕೋಬೇಕು. ಅದು ಅದೇ ರೀತಿ ನಿಮಗೆ ಇಟ್ಕೊಂಡು ಕೈ ನೋವು ಬರೋ ಇದಕ್ಕೋಸ್ಕರ ನಾನು ನಿಮಗೆ ಗನ್ನಲ್ಲಿ ಇಲ್ಲೇ ನಿಮಗೆ ಪ್ರೆಷರ್ ಕಂಟ್ರೋಲಿಂಗ್ ಸಿಸ್ಟಮ್ ಕೊಟ್ಟಿರ್ತೀವಿ. ಹಾಗೂ ನಮ್ಗೆ ಅದಕ್ಕಿಂತ ಪ್ರೆಷರ್ ಜಾಸ್ತಿ ಬೇಕು ಅಂದರೆ ಮಿಷಿನಲ್ಲೇ ಕಂಟ್ರೋಲಿಂಗ್ ವಾಲ್ ಅಂತ ಕೊಟ್ಟಿರ್ತೀವಿ. ಆಯಿತಾ? ಇದು ನಿಮಗೆ ಕ್ವಾಲಿಟಿ ವೈಸು. ಈ ಪ್ರೆಷರ್ ವಾಷರ್ಗೆ ನನಗೆ ಪೈಪ್ ಎಷ್ಟು ಕೊಡ್ತೀವಿ ಅಂತ ಕೇಳೋದಾದರೆ ಒರಿಜಿನ್ ಕಂಪ್ನಿದು ನಿಮಗೆ
30 ಮೀಟ್ರು ಅಂದರೆ 90 ಅಡಿ ಪೈಪ್ ಕೊಡ್ತೀನಿ. ನೀವು ಎಲ್ಲೂ ಕೊಟ್ಟಿರೋ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ರೈಟಿಗೆ ಇಷ್ಟು ಕ್ವಾಲಿಟಿ ಕೊಟ್ಟು ನಿಮಗೆ ಯಾರೂ ಕೊಡೋಕ್ಕೆ ಸಾಧ್ಯವಿಲ್ಲ. 5.5 ಲೇಯರ್ ಪೈಪ್ ಕೊಡ್ತೀವಿ ನಿಮಗೆ. 90 ಅಡಿ ಪ್ರತಿ ಮಿಷಿನ್ಗೂ ಪೈಪ್ ಕೊಡ್ತೀನಿ. ಇದು ಫುಲ್ ಸೆಟ್ 3 in 1 ಮಾತ್ರ 90 ಅಡಿ, ಸ್ವಲ್ಪ ಕ್ವಾಲಿಟಿ ಕೊಟ್ಟು. ಅದೇ ರೀತಿ ನಿಮಗೆ ಆ್ಯಂಟಿ ಕಿಕ್ ಬಾರ್ ಅಂತ ಬರುತ್ತೆ, ನೀವು ಸಾಮಾನ್ಯವಾಗಿ ನೋಡಿರ್ತೀರ. ಇದ್ರ ಬಗ್ಗೆ ನಾನೇನು ಜಾಸ್ತಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಟಿ ಕಿಕ್ ಬಾರ್ ಅಂತ ಕೊಡ್ತೀವಿ. ಮತ್ತು ನಿಮಗೆ ಹಸುಮಯೂಜ ಬ್ರಷ್ ಕೊಡ್ತೀವಿ. ಹಸುಮಯೂಜ ಬ್ರಷ್ ಕೊಡ್ತೀವಿ ನಿಮಗೆ. ಒಂದು ಫೀಡಿಂಗ್ ಬಾಟ್ಲು 2.5 ಲೀಟರ್ಸ್ ಫೀಡಿಂಗ್ ಬಾಟ್ಲು ಕೊಡ್ತೀವಿ. ಇಷ್ಟು ಎಲ್ಲ ನಿಮ್ಗೆ ಇನ್ಕ್ಲೂಡಿಂಗ್ ಆಗಿಬಿಟ್ಟು ಫುಲ್ ಸೆಟ್ಗೆ ಇನ್ಕ್ಲೂಡಿಂಗ್ ಇರುತ್ತೆ. ಇದಕ್ಕೆ ಯಾವುದೇ ಎಷ್ಟೇ ರೀತಿ ಚಾರ್ಜಸ್ ತೊಗೊಳ್ಳಲ್ಲ ನಾವು. ಇಷ್ಟೆಲ್ಲ ಇನ್ಕ್ಲೂಡಿಂಗ್ ಆಗಿ ನಿಮಗೆ ಫುಡ್ ಗ್ರೇಡ್ ಕ್ಯಾನ್ ಕೊಟ್ಟು 35,000 ರೂಪಾಯಿ ಕೊಡ್ತೀವಿ. ಈಗ ಸಾಮಾನ್ಯವಾಗಿ ನಾನು ಹೇಳಬೇಕು ಅಂತ ಬಯಸ್ತೀನಿ, ಫ್ರೀ ಡೆಲಿವರಿ ಏನು ಕೊಡ್ತೀವಿ ಅದರಲ್ಲಿ ಕೊಡ್ತೀವಿ ಅಂದರೆ ಅದ್ರ ತಕ್ಕನಾಗಿ ನಮ್ಮಲ್ಲಿ ಅದಕ್ಕೆ ಕ್ವಾಲಿಟಿ ಕೊಟ್ಟಿರ್ತಾರೆ, ಅದ್ರ ತಕ್ಕನಾಗಿ ನಮಗೆ ಅದರಲ್ಲಿ ಲಾಭ ಇರುತ್ತೆ. ಈಗ ಯಾರೂ ಬಂದು 250-300 ಕಿಲೋಮೀಟ್ರ್ ಡೆಲಿವರಿ ಕೊಡೋಕ್ಕಲ್ಲ. ನಾವು ಹೋಗಿ ಬರ್ತೀವಿ ಅಂದರೆ 300 ಕಿಲೋಮೀಟ್ರ್ ಫ್ರೀ ಡೆಲಿವರಿ ಅಂದರೆ ಅಪ್ ಆ್ಯಂಡ್ ಡೌನ್ 600 ಕಿಲೋಮೀಟ್ರ್ ಆಗುತ್ತೆ. ನೀವು ಅಲ್ಲಿಗೆ ಪೆಟ್ರೋಲ್ ಖರ್ಚು, ಡೀಸೆಲ್ ಖರ್ಚು, ನಮ್ಮ ಕೆಲಸದ ಖರ್ಚು, ಅಲ್ಲಿಗೆ ಹೋಗಿ ಬರೋ ಇದು ಖರ್ಚು ಎಲ್ಲ ನೋಡ್ಕೊಂಡ್ರೆ ಅದರಲ್ಲಿ ಏನೂ ಉಳ್ಸೋಕ್ಕಾಗಲ್ಲ. ಅದು ಕೊಡ್ತೀವಿ ಅಂದರೆ ಅದರ ಡಬಲ್ ನಾವು ಉಳಿಸ್ತೀವಿ ಅಂತ ಅರ್ಥ. ಅದರಿಂದಾಗಿ ನಾವು ಯಾವುದೇ ರೀತಿ ಫ್ರೀ ಡೆಲಿವರಿ ಕೊಡಲ್ಲ. ಬಟ್ 100 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನ್ ಫ್ರೀ ಡೆಲಿವರಿ ಕೊಡ್ತೀವಿ ನಮ್ಮ ಕಡೆಯಿಂದ, ಅಂದರೆ ಕ್ವಾಲಿಟಿ ಕೊಟ್ಟು. ಇಷ್ಟೆಲ್ಲ ಸೇರಿಬಿಟ್ಟು ನಿಮಗೆ 35,000 ರೂಪಾಯಿ ಆಗುತ್ತೆ. ಅಂದರೆ 34,900 ರೂಪಾಯಿ ಆಗುತ್ತೆ. 35,000 ರೂಪಾಯಿಗೆ ಕೊಡ್ತಾ ಹೋಗ್ತೀವಿ ಇದನ್ನು. ಇಲ್ಲ ಇದೇ ಸಿಸ್ಟಮಲ್ಲಿ ಹೊರಗಡೆ ಕೊಡ್ತಾರಲ್ಲ ಸರ್ ನನಗೆ ಫ್ರೀ ಡೆಲಿವರಿ ಬೇಕು ನಾವು ಇದರಲ್ಲಿ ಸಿಸ್ಟಮಲ್ಲಿ 1 HP ಗೋದ್ರೇಜ್ ಮೋಟ್ರು, 180 LPM ಪಂಪ್ ಹಾಕ್ತೀವಿ, 6.5 HP ಜನ್ರೇಟರ್ ಹಾಕ್ತೀವಿ, ಕಿಸಾನ್ ಶಕ್ತಿದು ನಿಮಗೆ ಒಂದು ಪ್ರೆಷರ್ ವಾಷರ್ ಹಾಕ್ತೀವಿ. ಪ್ರೆಷರ್ ವಾಷರ್ಗೆ 50 ಅಡಿ ಪೈಪ್ ಕೊಡ್ತೀವಿ. ಒಂದು ಮಾಮೂಲಿ ನಾರ್ಮಲ್ ಗನ್ ಕೊಡ್ತೀವಿ. ಸೇಮ್ ಅದಕ್ಕೂ ಆ್ಯಂಟಿ ಕಿಕ್ ಬಾರ್ ಕೊಡ್ತೀವಿ, ಫೀಡಿಂಗ್ ಬಾಟ್ಲು ಕೊಡ್ತೀವಿ, ಹಸುಮಯೂಜ ಬ್ರಷ್ ಕೊಡ್ತೀವಿ. ಇಷ್ಟೆಲ್ಲ ಇನ್ಕ್ಲೂಡಿಂಗ್ ಆಗಿಬಿಟ್ಟು ನೀವು ಹೊರಗಡೆ ಏನು 37,000 ರೂಪಾಯಿ ತಗೋತಿದ್ದೀರಾ ಅದೇ ಮಿಷಿನ್ನ ನಾನು ಬರೀ 32,500 ರೂಪಾಯಿಗೆ ಫ್ರೀ ಡೆಲಿವರಿ ಕೊಡ್ತೀನಿ. ಅದು ನಿಮ್ಗೆ ಆ ಸಿಸ್ಟಮಲ್ಲಿ ನೋಡೋದಾದರೆ, ಇದು ಕ್ವಾಲಿಟಿ ವೈಸ್ ನೋಡೋದಾದರೆ. ಈ ಅದಕ್ಕೆ ನಿಮಗೆ ಹೇಳ್ತಾ ಹೋಗ್ತಾಯಿದ್ದೀನಿ, ಈ ರೈತರುಗಳು ಈಗ ಯಾರೂ ಅಷ್ಟು ತಿಳ್ಕೊಂಡಿರಲ್ಲ ಅದ್ರ ಬಗ್ಗೆ. ಅವರಿಗೆಲ್ಲ ಏನಾಗುತ್ತೆ ಅಂದರೆ, ಈಗ ಸಾಮಾನ್ಯವಾಗಿ ನೋಡ್ದಂಗೆ ವೀಡಿಯೋನ ಫ್ರೀ ಡೆಲಿವರಿ ಕೊಡ್ತಾರೆ, ನಿಮಗೆ ಇವು ಕಮ್ಮಿ ಇದೆ ರೇಟಲ್ಲಿದೆ ಅಂತ ನೀವು ಅದು ತಿಳ್ಕೊಳ್ಳೋದು ತಪ್ಪು. ಯಾಕಂದರೆ ಅದು ರೈಟು ನಿಮಗೆ ಅದು ಬೇರೆ ರೀತಿಯೇ ಮುಟ್ಟಿರುತ್ತೆ. ಯಾಕಂದರೆ 4 ಅಂಗಡಿಲಿ ವಿಚಾರಿಸ್ಬೇಕಾಗುತ್ತೆ. ನೀವು ಒಂದು ವಸ್ತು ತೊಗೊಳ್ತೀನಿ ಅಂದರೆ 4 ಅಂಗಡಿ ವಿಚಾರಿಸ್ಬೇಕಾಗುತ್ತೆ. ನಾನು ಅದನ್ನೇ ನಿಮಗೆ ಕಸ್ಟಮರಿಗೆ ನಾವು ಓಪನ್ ಚಾಲೆಂಜ್ ಮಾಡ್ತೀವಿ. ಯಾಕಂದರೆ ಏನಕ್ಕೆ ಚಾಲೆಂಜ್ ಮಾಡ್ತೀವಿ ಅನ್ನೋದಾದರೆ, ಕ್ವಾಲಿಟೀಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ನಾವು ಆಗಲೇ ಹೇಳ್ದಂಗೆ ಕ್ವಾಲಿಟೀಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗೋಲ್ಲ. ರೈಟಲ್ಲೂ ಅದೇ ರೀತಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋಲ್ಲ. ಯಾಕಂದರೆ ಕ್ವಾಲಿಟಿ ಬೇಕು ಅಂದರೆ ಕ್ವಾಲಿಟಿ. ಈ ನಾರ್ಮಲ್ ಕ್ವಾಲಿಟಿ ಹೊರಗಡೆ ಎಲ್ಲ ಏನು ತೊಗೊಳ್ತೀರಾ ಅಂದರೆ ಅದೇ ರೇಟ್ಗಿಂತ 2,500 ಕಮ್ಮಿ ಕೊಡ್ತೀವಿ, ಅದೇ ರೇಟ್ಗಿಂತ. ಇದು ನಮಗೆ 3 in 1 ಅತಿ ಹೆಚ್ಚು ಸೇಲ್ ಆಗೋಂಥ ಮಿಷಿನ್ನು. ಇದರಲ್ಲಿ ನಿಮಗೆ ನೋಡ್ಬೋದು, ನಿಮಗೆ ಪ್ರೆಷರ್ ವಾಷರ್ ಆಗಿರ್ಬೋದು, ಪೆಟ್ರೋಲ್ ಇಂಜಿನ್ ಆಗಿರ್ಬೋದು, ನಿಮಗೆಲ್ಲದಕ್ಕೂ 1 year ವ್ಯಾರಂಟಿ ಕೊಡ್ತೀವಿ. ಏನೇ ಆದ್ರೂ ಗ್ಯಾರಂಟಿ ಪೀರಿಯಡಲ್ಲಿ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀವಿ. ಇಷ್ಟು ಇದರಲ್ಲಿ ನಾನು ನಿಮಗೆ ಹೇಳೋಕ್ಕೆ ಬಯಸ್ತೀನಿ. ಅದಕ್ಕೆ ದಯವಿಟ್ಟು ರೈತರು ಯಾವಾಗಲೂ ಏನು ಅಂದರೆ, ಸುಮ್ಮನೆ ನಿಮಗೆ ಗೊತ್ತಿಲ್ಲದಲ್ಲೇ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ 4 ಕಡೆ ವಿಚಾರಿಸಿ ಅದ್ರ ಬಗ್ಗೆನೇ ಒಂದೇ ಸಲ ಗುಂಡಿಗೆ ಬೀಳೋಕ್ಕೆ ಹೋಗ್ಬೇಡಿ. ನಾವು ಅವ್ರ ಗುಂಡಿಗೆ ಬೀಳ್ಸೋದ್ಕಿಂತ ನಾವೇ ಹೋಗಿ ಗುಂಡಿ ಬಿದ್ದೋಗ್ತಾಯಿದ್ದೀವಿ, ಆಯಿತಾ? ಅದಕ್ಕೋಸ್ಕರ ನಾನು ಹೇಳ್ತಾ ಹೋಗ್ತೀನಿ, ನಿಮಗೆ ಕ್ವಾಲಿಟಿ ವೈಸ್ ತೊಗೊಳ್ಳಿ. ಇದೇ ಮಿಷಿನ್ನ ನಿಮಗೆ ಹೊರಗಡೆ 37,000 ರೂಪಾಯಿ ಮಾರ್ತವ್ರೆ, ಕೊಡೋಕೆ ಹೇಳಿ. ಅದೇ ರೇಟಿಗೆ ನಿಮಗೆ 35,000 ರೂಪಾಯಿಗೆ ಮ್ಯಾರಥಾನ್ ಸಿಸ್ಟಮಲ್ಲಿ ಈ ಪ್ರೈಸಲ್ಲಿ ಕೊಡೋಕೆ ಹೇಳಿ ನೋಡೋಣ. ಆಗಲ್ಲ. ಫ್ರೀ ಡೆಲಿವರಿ ಕೊಡೋಕೆ ಹೇಳಿ ಅಂದರೆ ಆಗಲ್ಲ ಯಾರೂ ಕೊಡೋಕ್ಕೆ. ಯಾಕಂದರೆ ಅದ್ರ ತಕ್ಕನಾಗಿರುತ್ತೆ, ಅದರಲ್ಲಿ ಬಂಡವಾಳ ಅದ್ರ ತಕ್ಕನಾಗೂ ಕೊಟ್ಟಿರ್ತೀವಿ, ಲಾಭನೂ ಅದ್ರ ತಕ್ಕನಾಗೆ ತಂದಿರ್ತಾರೆ. ಅದರಿಂದಾಗಿ ಹೇಳ್ತಾರದು ನಿಮಗೆ. ಇಲ್ಲ ಇದರಲ್ಲಿ ನನಗೆ ಡಬಲ್ ಕ್ಯಾನ್ ಬೇಕು ಅಂದರೆ ಅದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಆಗ್ತಾ ಹೋಗುತ್ತೆ. ಇಲ್ಲ ಇದರಲ್ಲಿ ಸ್ವಲ್ಪ ಹೆವಿ ಇದೆ ಅನ್ನೋದಾದರೆ ಈ ಇದು ಬಂದ್ಬಿಟ್ಟು ನಿಮಗೆ ಒಂದು 12 ಹಸು ಮೇಂಟೈನ್ ಮಾಡುತ್ತೆ. ಇಲ್ಲ ಸರ್ ನನ್ನ ಹತ್ರ 15 ಹಸು ಇದೆ, ಮುಂದೆ ಫ್ಯೂಚರಿಗೆ ಮಾಡೋ ಪ್ಲ್ಯಾನ್ ಏನಾರು ಇರುತ್ತೆ ಅನ್ನೋದಾದರೆ ಮುಂದೆ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಡಬಲ್ ಕ್ಯಾನ್ ಎಲ್ಲ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಕ್ವಾಲಿಟಿ ವೈಸ್ ನೋಡ್ತೀನಿ ಅಂದರೆ ಇನ್ನೂ ಕ್ವಾಲಿಟಿ ಕಮ್ಮಿ ಬೇಕು ಅಂದರೆ 1,000-2,000 ಜಾಸ್ತಿ ಆಗುತ್ತೆ ಸರ್. ಇದು ಆಗಲೇ ಹೇಳ್ದಂಗೆ ನಾನು 3 ಕ್ಯಾನ್ದು ಬರುತ್ತೆ, 4 ಕ್ಯಾನ್ದು ಬರುತ್ತೆ ಅಂತ ಹೇಳಿದ್ದೆ. ಇದು ಬಂದ್ಬಿಟ್ಟು ನಿಮಗೆ 4 ಕ್ಯಾನು. ಆಗಲೇ ನಮಗೆ ಲಾಸ್ಟ್ ಟೈಮು ನಾವು ಲಾಂಚ್ ಮಾಡಿದ್ವಿ 3 ಕ್ಯಾನ್ದು. ಇದು 4 ಕ್ಯಾನ್ ಕೆಪಾಸಿಟಿ ಪಂಪ್ ಬರುತ್ತೆ ಇದಕ್ಕೆ. ಇದರಲ್ಲಿ ಏನೇನು ಅಂದರೆ ನಿಮಗೆ ಕರ್ನಾಟಕಕ್ಕೆ ಫಸ್ಟು ನಾವೇ ಲಾಂಚ್ ಮಾಡ್ತಾ ಇರೋದು. ಇಡೀ ಕರ್ನಾಟಕದಲ್ಲಿ
ನಾವೇ ಫಸ್ಟು ಲಾಂಚ್ ಮಾಡ್ತಾಯಿದ್ದೀವಿ ಈ ಮಿಷಿನ್ನ. ಬೇರೆ ಎಲ್ಲೂ ಮಿಷಿನ್ ಬಂದಿಲ್ಲ. 4 ಕ್ಯಾನ್ ಕೆಪಾಸಿಟಿ ಪಂಪ್ ಬರುತ್ತೆ ಇದು ನಿಮ್ಮ ಹತ್ರಕ್ಕೆ ಬಂದು, ಇಲ್ಲ ಇದು ಬರಲ್ಲ, ಆ ವಿಡಿಯೋದಲ್ಲಿ ನೋಡಿದ್ವಿ ಆ ಥರ ಹೇಳ್ತಾರೆ ಬರಲ್ಲ, ಹಂಗೇನೂ ಇಲ್ಲ. ನಿಮಗೆ ಡೈರೆಕ್ಟು ನಿಮ್ಮ ಮನೆ ಹತ್ರನೇ ಬಂದು ನೀವು ಆರ್ಡರ್ ಮಾಡಿದರೆ ಮನೆ ಹತ್ರನೇ ಬಂದು ನಾವೇ ಅಲ್ಲೇ 4 ಕ್ಯಾನು ಹಾಕ್ಬಿಟ್ಟು ಚೆಕ್ ಮಾಡಿಬಿಟ್ಟು ಬರ್ತೀವಿ. ಇದು ಎಲ್ಲ ನಿಮಗೆ ಏನೇನು ಬರುತ್ತೆ ಅನ್ನೋದಾದರೆ, ಇದಕ್ಕೆ 2 HP ಮ್ಯಾರಥಾನ್ ಮೋಟ್ರ್ ಬರುತ್ತೆ, ನಿಮಗೆ 700 LPM ಪಂಪ್ ಬರುತ್ತೆ, ವಿತ್ತು ಹೋಂಡಾ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದಕ್ಕೆ ಲೋಕಲ್ ಐಟಮ್ ಯಾವುದೂ ಹಾಕ್ಕೊಡಲ್ಲ. ನೀವು ಬೇಕು ಅಂದ್ರೂ ನಾವು ಹಾಕ್ಕೊಡಲ್ಲ. ಇದಕ್ಕೂ ನಿಮಗೆ ಸೇಮ್ ಪಂಪ್ ಬರುತ್ತೆ, HPT ಪ್ರೆಷರ್ ವಾಷರು, HPT 90 ಅಡಿ ಪೈಪ್ ಬರುತ್ತೆ, ಟರ್ಬೋ ಗನ್ ಬರುತ್ತೆ, ಆ್ಯಂಟಿ ಕಿಕ್ ಬಾರು, ಫೀಡಿಂಗ್ ಬಾಟ್ಲು, ಫುಡ್ ಗ್ರೇಡ್ ಕ್ಯಾನು ಎಲ್ಲ ಇನ್ಕ್ಲೂಡಿಂಗ್ ಇರುತ್ತೆ. ನಿಮಗೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 63,500 ರೂಪಾಯಿ ಆಗುತ್ತೆ. 63,500 ರೂಪಾಯಿ ಆಗುತ್ತೆ. ಇದರಲ್ಲೇ ನೀವು ಟ್ರಿಬಲ್ ಕ್ಯಾನ್ ತೊಗೋತೀನಿ ಅಂದರೆ 53,500 ರೂಪಾಯಿ ಆಗುತ್ತೆ. ಇಷ್ಟು ನಿಮಗೆ ಇದು ಕ್ವಾಲಿಟಿ ವೈಸ್ ನೋಡ್ತೀನಿ ಅನ್ನೋದಾದರೆ, ಇದು ತುಂಬ ದೊಡ್ಡ ಫಾರಮ್ ಇರ್ತವಲ್ಲ ಅಂಥವ್ರಿಗೆ ಇದು ಪೈಪ್ಲೈನ್ ಬೇಕು ಅಂದ್ರೂ ಅಳವಡಿಸ್ಬೋದು, ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಇದು ಬಂದ್ಬಿಟ್ಟು ಒಂದು 35ರಿಂದ 50 ಹಸು ಗಂಟನೂ ಆರಾಮಾಗಿ ಮೇಂಟೈನ್ ಆಗುತ್ತೆ ಸರ್. ಇದು 4 ಕ್ಯಾನ್ ಕೆಪಾಸಿಟಿದು ನಾವು ಫಸ್ಟು ಲಾಂಚ್ ಮಾಡಿರೋದು. ಇದರಲ್ಲಿ ನಿಮಗೆ ಟ್ರಿಬಲ್ ಕ್ಯಾನ್ ಬೇಕು ಅಂದರೆ ಟ್ರಿಬಲ್ ಕ್ಯಾನು ಸಿಗುತ್ತೆ. ಇದಕ್ಕೆ ಟ್ರಾನ್ಸ್ಪೋರ್ಟು ಅಂದರೆ ನಿಮಗೆ ಯಾವುದೇ ರೀತಿ ಫ್ರೀ ಡೆಲಿವರಿ ಇರೋಲ್ಲ. ಇದಕ್ಕೆ ಡೆಲಿವರಿ ಚಾರ್ಜ್ ತೊಗೊಳ್ತೀವಿ, ಯಾಕಂದರೆ ಇದು ಕಾರಲ್ಲೂ ಇಟ್ಕೊಂಬರೋಕ್ಕಾಗಲ್ಲ. ಇದರಲ್ಲಿ ಟೆಂಪೋ ಆಟೋದಲ್ಲೇ ಅದು ಮಾತ್ರ ಹಾಕೊಂಬರೋಕ್ಕಾಗುತ್ತೆ. ಇದಕ್ಕೆ ನಿಮಗೆ ಗ್ಯಾರಂಟಿ ವ್ಯಾರಂಟಿ ನೋಡ್ತೀನಿ ಅನ್ನೋದಾದರೆ 1 ಇಯರ್ ಮೋಟ್ರಿಗೆ ಪಂಪಿಗೆ ಗ್ಯಾರಂಟಿ ಕೊಡ್ತೀನಿ. ನಿಮಗೆ ಪೆಟ್ರೋಲ್ ಇಂಜಿನ್ಗೂ ಅಷ್ಟೇ 6 ಮಂತ್ ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ ಪೀರಿಯಡಲ್ಲಿ ಏನೇ ಹೋದ್ರೂ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀವಿ. ವ್ಯಾರಂಟಿ ಪೀರಿಯಡಲ್ಲಿ ಏನೇ ಆದ್ರೂ ನಿಮಗೆ ಫ್ರೀಯಾಗಿ ಸರ್ವಿಸ್ ಮಾಡಿಕೊಡ್ತೀವಿ. ಇಷ್ಟು ನಾವು ಹೇಳೋಕ್ಕೆ ಬಯಸ್ತೀವಿ ಸರ್. ಇದು ನೋಡಿ, ಇದು ಬೇಸಿಕ್ ಮಾಡಲ್ಲು. ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ನಾವು ರೈತರಿಗೆ ಹೇಳ್ಕೊಡ್ಬೇಕು ಅನ್ನೋದನ್ನ ನಾವೀಗ ಹೇಳ್ಕೊಡ್ತೀವಿ, ತೋರಿಸ್ಕೊಡ್ತೀವಿ. ಫಸ್ಟು ಇದರಲ್ಲಿ ಏನೇನಿದೆ, ಏನೇನು ಬರುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ ನಿಮಗೆ. ಫಸ್ಟು ಇದಕ್ಕೆ ನಾವು ಹೊಸ ಮಾಡಲು, ಇದು ಮೋನೋ ಬ್ಲಾಕ್ ಅಂತ ಕರಿತೀವಿ. ಇದು ಏನೇನು ಅಂದರೆ ನಿಮಗೆ 3/4 HP ಮೋಟ್ರು ಬರುತ್ತೆ, 200 LPM ಪಂಪ್ ಬರುತ್ತೆ. ಇದಕ್ಕೆ ಏನೇನು ಕೊಟ್ಟಿರ್ತೀವಿ ಅಂದರೆ, ಮಾಮೂಲಿ ನೀವು ನೋಡಿರ್ತೀರ ಎಲ್ಲ ಕಡೆ ಇರೋ ಥರನೇ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಅಷ್ಟೇ. ಇದಕ್ಕೆ ಸ್ಟೈನ್ಲೆಸ್ ಸ್ಟೀಲು ಸೈಲೆನ್ಸರ್ ಕೊಟ್ಟಿದ್ದೀವಿ, ವಿತ್ತು ಏರ್ ಫಿಲ್ಟ್ರ್ ಕೊಟ್ಟಿದ್ದೀವಿ. ಕಸ ಕಡ್ಡಿ ಏನೇ ಹೋದ್ರೂ ಮಿಷಿನ್ ಒಳಗೆ ಹೋಗದೇ ರೀತಿ ಒಂದು ನಿಮಗೆ ಏರ್ ಫಿಲ್ಟ್ರನ್ನು ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿ ನಿಮಗೆ 30 ಅಡಿ ಏರ್ ಪೈಪ್ ಕೊಟ್ಟಿರ್ತೀವಿ ನಿಮಗೆ. ಅದು ನಿಮಗೆ ಮಿಷಿನಿಂದ ನಿಮ್ಮ ಕ್ಯಾನ್ ಹತ್ರ ನಿಮ್ಗೆ ಹೇಳ್ಕೋಕ್ಕೆ. ನೆಕ್ಸ್ಟು ನಿಮಗೆ ಯಾವ್ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ನೋಡ್ತೀರಿ ಹಿಂಗೆ ಇಷ್ಟು ಮಿಷಿನ್ ಆನ್ ಮಾಡ್ತೀವಿ. ಮಿಷಿನ್ ಆನ್ ಮಾಡಿಬಿಟ್ಟು ಇದು ನೋಡಿ ನಿಮಗೆ ವಾಲ್ನ ಈ ಹೊರಗಡೆ ಮಾಡಿ ಲಾಕ್ ಮಾಡಬೇಕಾಗುತ್ತೆ. ಮಿಷಿನ್ ಆನ್ ಮಾಡಿ ವಾಲ್ನ ಹೊರಗಡೆ ಮಾಡಿ ಲಾಕ್ ಮಾಡಬೇಕಾಗತ್ತೆ. ಅವಾಗ ಏನು ಮಾಡ್ತೀರಾ, 4 ನಿಮಿಷ ಮಡಿಸ್ತೀರ. 4 ನಿಮಿಷ ಮಡಿಸಾದ್ಮೇಲೆ ಇಲ್ಲಿ ಪಲ್ಸ್ಲೇಟ್ರ್ ಪಲ್ಸ್ ಮಾಡೋಕ್ಕೆ ಶುರುವಾಗುತ್ತೆ. ಏನು ಅಂದರೆ ಇದು ಅಮ್ಕೋದು ಬಿಡೋದು ಇದೇನೆ, ಪಲ್ಸ್ಲೇಟ್ರ್ ಪಲ್ಸ್ ಮಾಡೋಕ್ಕೆ ಶುರುವಾಗುತ್ತೆ. ಅವಾಗ ಏನು ಮಾಡಬೇಕು, ನಿಮಗೆ ಇದೇ ವಾಲ್ನ ಹೊರಗಡೆ ಮಾಡಿ ಲಾಕ್ ಮಾಡಿರೋ ವಾಲ್ನ ಮತ್ತೆ ಒಳಗಡೆ ಮಾಡಿಬಿಟ್ಟು ಲಾಕ್ ಮಾಡ್ತೀರಾ. ಆಯಿತಾ? ಲಾಕ್ ಮಾಡಾದ್ಮೇಲೆ ನಿಮಗೆ ಸ್ಟಾರ್ಟಿಂಗು ಕೆಲವು ರೈತರುಗಳಿಗೆ ಫಸ್ಟ್ ಟೈಮ್ ಹಾಕೋರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ನಿಮಗೆ ಡೈರೆಕ್ಟ್ ಕೊಡ್ತೀರಾ, ಹಿಂಗೆ ಕೆತ್ತಲ ಥರ ತಗೊಂಡೋಗಿ ಕೊಟ್ಟಾಗ ಹಸು ಗಾಬರಿ ಆಗ್ತವೆ, ಏರ್ ಔಟ್ ಆದಾಗ ಸೌಂಡ್ ಬಂದಾಗ ಗಾಬರಿ ಆಗ್ತವೆ. ಅದೊಂದು ಉದ್ದೇಶಕ್ಕೋಸ್ಕರ ಇಲ್ಲೊಂದು ಫೋಲ್ಡ್ ಮಾಡಿಬಿಟ್ಟು ಒಂದು ಮಲೆ ಕೊಡಬೇಕಾಗುತ್ತೆ. ಸೇಮ್ ಇಲ್ಲೊಂದು ಫೋಲ್ಡ್ ಮಾಡಿ ಒಂದು ಮಲೆ ಕೊಡಬೇಕಾಗುತ್ತೆ. ನೀವು ಹಿಂಗೆ ಟಕ್ಟಾಗಂತ ಸೌಂಡ್ ಬರ್ತಾಯಿದ್ರೆ ಇಲ್ಲಿ ಮೀಟ್ರ್ ನೋಡ್ಕೋಬೇಕು. ಈ ಮೀಟ್ರಲ್ಲಿ ನಿಮಗೆ ಪ್ರೆಸರು ಹತ್ತುತ್ತಾ ಇರುತ್ತೆ. ನಿಮಗೆ ರೈಸ್ ಆಯ್ತಾ ನಿಮ್ಗೆ ಅಲ್ಲಿ ಸ್ಪೀಡ್ ಜಾಸ್ತಿ ಆಗುತ್ತೆ. ಅವಾಗ ಏನು ಮಾಡಬೇಕು, ಸೇಮ್ ಇದೇ ಥರ ಫೋಲ್ಡ್ ಮಾಡಿಬಿಟ್ಟು ಮಲೆ ಕೊಟ್ಟಾದ್ಮೇಲೆ ಇದೇ ವಾಲ್ನ ಈ ಪೈಪಲ್ಲಿ ಹಾಲು ಕಮ್ಮಿ ಆಗೋದು ಗೊತ್ತಾಗ್ಬಿಡುತ್ತೆ. ಈ ಪೈಪಲ್ಲಿ ನಿಮಗೆ ಒಂದು ಅಂದಾಜು ಲೆಕ್ಕ ಆಗೋದಕ್ಕೆ ಗೊತ್ತಾಗ್ಬಿಡುತ್ತೆ. ಈ ಪೈಪಲ್ಲಿ ಹಾಲು ಕಮ್ಮಿ ಆದಮೇಲೆ ಇದೇ ವಾಲ್ನ ಮತ್ತೆ ಹೊರಗಡೆ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು ಒಂದನ್ನು ಕಿತ್ತರೆ ಆಟೋಮೆಟಿಕ್ಕಾಗಿ 3 ಬಿಡುತ್ತೆ. ಆಟೋಮೆಟಿಕ್ಕಾಗಿ 3 ಬಿಟ್ಟಾಗ ಏನು ಮಾಡಬೇಕು, ಮತ್ತೆ ಇದೇ ವಾಲ್ನ ಲಾಕ್ ಮಾಡಬೇಕಾಗುತ್ತೆ. ಇದು ನಿಮಗೆ ತುಂಬ ಜನ ಕನ್ಫ್ಯೂಸ್ ಆಗೋದು ಇದರಲ್ಲಿ. ಇದು ಸೇಮ್ ಬೇಸಿಕ್ ಇದರಲ್ಲೇ ನಿಮಗೆ ಕನ್ಫ್ಯೂಸ್ ಆಗ್ತೀರ, ಸ್ಟಾರ್ಟಿಂಗೇ ಕನ್ಫ್ಯೂಸ್ ಆಗ್ತೀರ. ಅದರಿಂದಾಗಿ ಫಸ್ಟು ಇದನ್ನು ಯೂಸ್ ಮಾಡೋದು ಈ ಥರ ಅಂತ ಹೇಳಿರ್ತೀವಿ. ಮತ್ತು ನೆಕ್ಸ್ಟು ಡೈಲಿ ತೊಳೆಯೋದು. ಈ ಥರ ಕರೆಯೋದೆಲ್ಲ ಆದಮೇಲೆ ಡೈಲಿ ಯೂಸ್ಗೆ ನಿಮ್ಗೆ ಡೈಲಿ ತೊಳಿಬೇಕು. ಯಾವ ಥರ ಅಂದರೆ, ಈ ಕಪ್ಪು ರಬ್ಬರ್ ಏನಿದೆ ಅದನ್ನು ಮಾತ್ರ ನೀರೊಳಗೆ ಹಿಂಗೆ ಎತ್ತೀರ. ಹಿಂಗೆ ಎದ್ದಾಗ ಏನಾಗುತ್ತೆ, ಇಲ್ಲಿ ಬರುತ್ತೆ ನೋಡಿ ನೀರು, ಇದೇ ಥರ ನಿಮ್ಗೆ ಹಾಲು ಹೋಗುತ್ತೆ ಯಾವಾಗಲೂ ನೋಡಿ. ಹಿಂಗೆ ಹೆಜ್ಜೆ ಬಿಟ್ಟರೆ ಹಿಂಗೆ ಬಿಟ್ಟರೆ ಎತ್ತಾಗ ಗಲೀಜು ಏನೇ ಇದ್ರೂ ಕ್ಲೀನ್ ಆಗುತ್ತೆ. ಇದು ನೀವು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ತೊಳೆಯೋದು ಇದು ರೀತಿ. ಇಷ್ಟು ನಿಮಗೆ ಮೇಯ್ನು. ಇದು ಎಲ್ಲ ಹಸು ಕರೆದಾದ್ಮೇಲೆ ಹಾಲೆಲ್ಲ ಬಗ್ಸ್ಕೊಂಡಾದ್ಮೇಲೆ ತೊಳಿಬೇಕು ಈ ಥರ. ಓಕೆ, ಗೊತ್ತಾಯ್ತಲ್ವಾ? ನೆಕ್ಸ್ಟು ಪಾಯಿಂಟ್ ಬಂದ್ಬಿಟ್ಟು, ನೆಕ್ಸ್ಟ್ ನಮ್ಗೆ ಏನೇನು ಸಿಗುತ್ತೆ ಅನ್ನೋದಾದರೆ, ರೈತರಿಗೆ ತುಂಬ ಕಮ್ಮಿ ದುಡ್ಡಲ್ಲಿ ತುಂಬ ಚೆನ್ನಾಗಿ ಮನೆ ಯೂಸಿಗೆ ಉಪಯೋಗ ಆಗಲಿ ಅಂತ ಬ್ರಷ್ ಕಟರ್ಸ್ನ ತಂದಿದ್ದೀವಿ. ನಮ್ಮ ಹತ್ರ ಸ್ಟಾರ್ಟಿಂಗ್ ಬ್ರಷ್ ಕಟರ್ ಎಲ್ಲ ನಿಮಗೆ 6,500 ರೂಪಾಯಿಂದಲೂ ಸಿಗ್ತವೆ. ಅದರಲ್ಲೂ ನೀವು ಕ್ವಾಲಿಟಿ ಕ್ವಾಂಟಿಟಿ ನೋಡ್ದಂಗಿದ್ದಾವೆ, ತೊಗೊಂಡಂಗಿದ್ದಾವೆ. ನೆಕ್ಸ್ಟು ನಿಮಗೆ ಮರ ಹತ್ತ ನಿಮಗೆ ಮಿಷಿನ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು,
ಇತ್ತು ನಿಮಗೆ ಪ್ರೆಸರ್ ವಾಷರ್ ಆಗಿರ್ಬೋದು, ನಿಮಗೆ ಪ್ರೆಸರ್ ವಾಷರ್ ನೆಕ್ಸ್ಟ್ ತೋರಿಸ್ತೀನಿ ವೀಡಿಯೋನ. ನಿಮಗೆ ಅದೇ ರೀತಿ ನಿಮಗೆ ಔಷಧಿ ಹೊಡೆ ಪಂಪ್ ಆಗಿರ್ಬೋದು, ಪೆಟ್ರೋಲ್ ಇಂಜಿನ್ ಆಗಿರ್ಬೋದು, ಮರ ಕುಯ್ಯೋ ಮಿಷಿನ್ ಆಗಿರ್ಬೋದು, ನಿಮಗೆಲ್ಲ ರೀತಿಯೂ ನಮ್ಮ ಹತ್ರ ಸಿಗ್ತವೆ. ಮೇಯ್ನ್ ಅದರಲ್ಲಿ ನಿಮಗೆ ಏನು ಅಂದರೆ ಮಿಲ್ಕ್ ಮಿಷಿನ್ಸ್ನ ಸ್ವಲ್ಪ ಜಾಸ್ತಿ ನಿಮಗೆ ಕಮ್ಮಿ ರೇಟಲ್ಲಿ ಕಮ್ಮಿ ಬಜೆಟಲ್ಲಿ ಕೊಡ್ತಾ ಇರ್ತೀವಿ.